ಎಲ್ರಿಗೂ ನಮಸ್ಕಾರ ಕಾರಣ. ಬೆಳಗ್ಗೆ ಬಾಳ್ಪೇಟೆಯಿಂದ ರೆಡಿಯಾಗಿ ಬಂದು ಸೀದಾ ಎನ್ ಎಸ್ ಸರ್ಕಲ್ ಇಳ್ಕೊಂಡೆ. ಅಲ್ಲಿ ನೋಡಿ ನಮ್ಮ ಬಾಸ್ ಕಾಣಿಸ್ಕೊಂಡ್ರು, ಒಂದು ಕೈ ಮುಗ್ದೆ. ಸೀದಾ ಅಲ್ಲಿಂದ ಬಂದೆ ಹಳೆ ಬಸ್ ಸ್ಟ್ಯಾಂಡಿಗೆ. ಫುಲ್ ರಶ್ ಅಂದರೆ ರಶ್ ಗುರು, ಯಾವಾಗ ನೋಡಿದ್ರು. ಅಲ್ಲಿಂದ ಬಸ್ ಹತ್ತು ಬಂದು ಸೀದಾ ನಮ್ಮ ಆಂಟಿ ಅಂಗಡಿಗೆ ಬಂದು ಒಂದು ಕಾಫಿ ಕುಡಿದೆ. ಕಾಫಿ ನೋಡಿ ಚಿಂದಿ ಅಂದ್ಕೊಳ್ಳಿ ಹಂಗೆ. ಅಲ್ಲಿಂದ ಬಂದೆ ನಮ್ಮ ಕ್ಲಾಸ್ ಕಡೆಗೆ. ನಮ್ಮ ಕ್ಲಾಸಲ್ಲಿ ನೋಡಿ ಖಾಲಿ ಅಂದರೆ ಖಾಲಿ ಇತ್ತು. ಅಲ್ಲಿ ನೋಡಿ ನಮ್ಮ ಶಿಷ್ಯ ನೋಡಿ ಪಬ್ಜಿ ಆಡ್ತಾ ಇದ್ದ. ಅಲ್ಲಿ ನೋಡ್ತಾ ಕೂತಿದ್ದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಇವನು ನೋಡಿದರೆ ಕಬಾಬಿ ಮೆಸೇಜ್ ಮಾಡ್ತಾಯಿದ್ದ. ಅವಳು ಯಾರು ಅಂತಲೇ ಗೊತ್ತಿಲ್ಲ. ಕ್ಲಾಸ್ ಮುಗಿದ ತಕ್ಷಣ ಸೀದಾ ಬಂದಿದ್ದೆ ನಾವು ಕ್ಯಾಂಟೀನ್ ಕಡೆ. ಕ್ಯಾಂಟೀನಲ್ಲಿ ನೋಡಿದ್ರೆ ವಡೆ ನೋಡಿದರೆ ಸಿಡ್ಲು ಹೊಡೆದಿತ್ತು ಗುರು. ಅಲ್ಲಿ ನೋಡಿದರೆ ನಮ್ಮ ಬಕಾಸೂರು ನನ್ನ ಮಗ ನನಗೂ ಸಮೋಸ ಕೊಡ್ದಲ್ಲಿ ನಂಗೆ ಒಬ್ಬನೇ ತಿಂತಾ ಇದ್ದಾನೆ. ಅಲ್ಲಿಂದ ಬಂದೆ ಮತ್ತೆ ಕಾಫಿ ಕುಡಿಯೋಕ್ಕೆ. ಕಾಫಿ ಕುಡಿದ ತಕ್ಷಣ ಸೀದಾ ನನ್ನ ಫ್ರೆಂಡ್ಸ್ ಕಾಣಿಸ್ಕೊಂಡ್ರು. ನಮ್ಮ ಫ್ರೆಂಡ್ಸಿಗೆ ಒಂದು ಬಾಯ್ ಹೇಳಿದೆ. ಮತ್ತು ಆಮೇಲೆ ಇವನ ಜೊತೆ ಬಂದು ಕೂತ್ಕೊಂಡೆ. ಇವನ ಜೊತೆ ಹೋದರೆ ಮಾತ್ರ ಸಾವಂತೂ ಖಚಿತ ಗುರು. ಅಲ್ಲಿಂದ ಬಂದು ಪಾರ್ಕ್ ಕಡೆಗೆ. ಇವನೇ ಕ್ಲಾಸಿಗೆ ಬಂಕ್ ಕೊಡಿಸ್ಬಿಟ್ಟು ಕರ್ಕೊಂಡ್ಬಂದ. ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ. ಅಲ್ಲಿಂದ ಬಂದು ಇವನು ಕ್ರಿಕೆಟ್ ಆಡ್ತೀನಿ ಅಂತ ಅದೇ ಮಕ್ಕಳು ನೋಡಿ ಏನು ಹೇಳ್ತಾವ ಅಂತ ಕೇಳಿ. ಅದೇ ಬೇಜಾರದಲ್ಲಿ ಕೂತ್ಕೊಂಡು ರೀಲ್ಸ್ ನೋಡ್ತಾ ಇದ್ದ. ರೀಲ್ಸ್ ನೋಡಿ ಆದ ತಕ್ಷಣ ಬಾ ಹೋಗೋಣ ಅಂತಂದ. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್. ಅಷ್ಟೇ.